ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸಿಂಪಲ್ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಟುಡೇ ಈಸ್ ಕೋಝಿ ಸಂಡೇ, ಸೊ ರಜೆ ಇದೆ. ಸೊ ನಾನು ಏನೇನು ಮಾಡ್ತೀನಿ, ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಏನೇನು ಊಟ ಮಾಡ್ತೀನಿ, ಮತ್ತು ಹೇಗೆ ಡೇ ಸ್ಪೆಂಡ್ ಮಾಡ್ತೀನಿ ಅನ್ನೋದು ಇವತ್ತಿನ ವ್ಲಾಗ್ನ ಏಮ್ ಅಥವಾ ವ್ಲಾಗ್ನ ನೋಡಿಕೊಂಡು ಪರ್ಪಸ್ ಆಫ್ ದಿಸ್ ಟುಡೇಸ್ ವ್ಲಾಗ್. ಅದ್ರ ಜೊತೆಗೆ ನನಗೆ ಆಲ್ರೆಡಿ ಹೇಳಿದ್ದೀನಿ ಅನ್ಸುತ್ತೆ. ಸೊ ಐ ಸ್ಟೇ ಇನ್ ಪಿ ಜಿ ನಿಯರ್ ಟು ದಿ ಪಿ ಜಿ ಇನ್ ಈಸ್ಟರ್ನ್ ಸೈಡ್ ಆಫ್ ಬ್ಯಾಂಗ್ಳೂರ್. ನಮ್ಮ ಮನೆ ಇರೋದು ಸದರ್ನ್ ಸೈಡ್ ಆಫ್ ಬ್ಯಾಂಗ್ಳೂರ್. ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ನಾನು ನನ್ನೊಂದು ಪಿ ಜಿ ಇಟ್ಕೊಂಡಿದ್ದೀನಿ. ಸೊ ಈ ಪಿ ಜಿಯಲ್ಲಿ ಊಟ ಹೇಗಿರುತ್ತೆ, ಅದ್ರ ಜೊತೆಗೆ ಅಲ್ಲಿ ಆಲ್ಸೋ ಟೆಲ್ ಯು ನನ್ನ ಮಂತ್ಲಿ ಸ್ಪೆಂಡ್ ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ಒಂದು ಛೋಟ ವಿಡಿಯೋ, ಛೋಟ ಇನ್ಫಾರ್ಮೇಷನ್ ಕೊಡೋಣ ಅಂತಿದ್ದೀನಿ. ಸೊ ಇವಾಗ ಆಲ್ರೆಡಿ ಇಟ್ಸ್ ಆಲ್ಮೋಸ್ಟ್ 10:30, ಇಟ್ಸ್ ಆಲ್ಮೋಸ್ಟ್ 11:30 or 12:30 ಆಗಿಬಿಟ್ಟಿದೆ. ಇಟ್ಸ್ ಆಲ್ರೆಡಿ ನೂನ್, ಬೆಳಗ್ಗೆ ಅಲ್ಲ ಇದು. ಸೊ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಸ್ವಲ್ಪ ಸಂಡೇಸ್, ಯಾಕಂದರೆ ನನಗೆ ಪಿ ಜಿಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಇಷ್ಟ ಆಗಲ್ಲ. ಸೊ ಸ್ವಲ್ಪ ಲೇಟಾಗಿ ಮಲಗಿ ಸ್ವಲ್ಪ ಲೇಟಾಗಿ ಎದ್ದು ಡೈರೆಕ್ಟಾಗಿ ಲಂಚ್ ಮಾಡ್ತೀನಿ. ಸೊ ಪಿ ಜಿಯಲ್ಲಿ ಏನು ಲಂಚ್ ಇದೆ ಅಂತ ಇವಾಗ ಹೋಗಿ ನೋಡೋಣ. ಸೊ ಅದಾದಮೇಲೆ ಸ್ವಲ್ಪ ಬಟ್ಟೆ ಕೆಲಸ ಇದೆ, ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಮತ್ತು ಬಟ್ಟೆಗಳನ್ನೆಲ್ಲ ಒಗಿಬೇಕು. ಸೊ ನಾನು ಒಗೆಯೋದಿಲ್ಲ, ಮಿಷಿನ್ ಇದೆ ಮೇಲೆ. ಸೊ ಅದನ್ನೆಲ್ಲ ವಿ ಕ್ಯಾನ್ ಶೂಟ್ ದ್ಯಾಟ್. ಸೊ ಅದನ್ನೆಲ್ಲ ನಾವು ತೋರಿಸ್ತೇನೆ. ಸೊ ಅದಾದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ಸ್ ಮಾಡಬೇಕಾಗುತ್ತೆ. ನೆನ್ನೆ 2 ಫುಲ್ ಲೆಂತ್ ವೀಡಿಯೋಸ್ ಶೂಟ್ ಮಾಡಿದೆ. ಮತ್ತು ನೆನ್ನೆನೂ ವ್ಲಾಗ್ ಮಾಡಿದ್ದೀನಿ, ಶಾರ್ಟ್ ಫಾರ್ಮೆಟ್ ವ್ಲಾಗ್. ಮತ್ತು ಅದಕ್ಕಿಂತ ಮುಂಚೆ ಫ್ರೈಡೇ ವ್ಲಾಗ್ ಇದೆ. ಅದಕ್ಕಿಂತ ಮುಂಚೆ ಸರ್ಟನ್ ಬ್ಲಾಗ್ಸ್ ಇದೆ, ಮತ್ತು ಸರ್ಟನ್ ವೀಡಿಯೋ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ, ಕ್ಲಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ವೀಡಿಯೋಸ್ ಮಾಡಬೇಕು, ಮತ್ತು ಟೈಮ್ ಟೇಬಲ್ ಸೆಟ್ ಮಾಡಬೇಕು, ಯಾವಾಗ ಏನೇನು ಪೋಸ್ಟ್ ಮಾಡಬೇಕು. ನಾನು ಯಾವಾಗ ಪೋಸ್ಟಿಂಗ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ನನ್ನ ಟೈಮಿಂಗ್ 3 to 4 ಅಂತ ಇಟ್ಕೊಂಡಿದ್ದೀನಿ ಸರ್ಟನ್ ಡೇಸ್. ಸೊ ಆ ಟೈಮಲ್ಲಿ ಪ್ರೊಬಿ ನಾನು ಮೀಟಿಂಗಲ್ಲಿ ಇರ್ತೀನಿ ಅಥವಾ ಕೆಲಸ ಮಾಡ್ತಿರ್ತೀನಿ. ಅಲಾರಾಮ್ ಇಟ್ಟರೂ ಕೂಡ ಒಂದೊಂದ್ಸಲ ಮರ್ತು ಹೋಗ್ತೀನಿ. ಸೊ ಐ ನೀಡ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಅದನ್ನು ಬಿಟ್ಟರೆ ಓಕೆ, ನನ್ನ ಚಾನಲ್ ಏನು ಅಂತ ನನಗೆ ಹೇಳಿಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಚಾನಲಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್, ಲೈಫ್ ಸ್ಟೈಲ್ ಮತ್ತು ಮುಂದೆ ಫಿಟ್ನೆಸ್ ಕಾಂಟೆಂಟ್ ಕೂಡ ಹಾಕ್ತೀನಿ. ಸೊ ಕರೆಂಟ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಲೈಫ್ ಸ್ಟೈಲ್ ಕಾಂಟೆಂಟ್ನ ಹಾಕ್ತಿದ್ದೀನಿ. ಸೊ ಲೆಟ್ಸ್ ಸಿ ಪಿ ಜಿಯಲ್ಲಿ ಏನು ಊಟ ರೆಡಿ ಇದೆ ಅಂತ. ಆ್ಯಕ್ಚುಲಿ ನಮ್ಮ ಪಿ ಜಿ ಊಟ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಆ್ಯಾವ್ರೇಜ್ ಆಗಿರುತ್ತೆ. ಮುಂಚೆ ಎಲ್ಲ ಇಷ್ಟು ಈಟ್ ಔಟ್ಸೈಡ್, ಹುಷಾರಿಲ್ದಿರಂಗೆ ಆಯಿತು ನಂಗೆ. ಅದಾದಮೇಲೆ ಸ್ಟಿಕಿಂಗ್ ಟು ಪಿ ಜಿ ಫುಡ್ ಆ್ಯಂಡ್ ನಾನು ನ್ಯೂಟ್ರಿಷನ್ ಆ್ಯಡ್ ಮಾಡ್ತಿದ್ದೀನಿ. ನಾನು ಓಟ್ಸ್ ತಿನ್ನೋದಾಗಿರ್ಬೋದು, ಎಗ್ಸ್ ತಿನ್ನೋದಾಗಿರ್ಬೋದು, ವೆಜಿಟೇಬಲ್ಸ್, ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಡಯಟಲ್ಲಿ. ಸೊ ಪಿ ಜಿ ಫುಡ್ ಇಸ್ ನಾಟ್ ದ್ಯಾಟ್ ಬ್ಯಾಡ್, ಬಟ್ ಒಂಥರ ತಿನ್ನೋಕ್ಕಾಗೋದಿಲ್ಲ ಗೊತ್ತಲ್ವ ನಿಮಗೆ, ಎಷ್ಟೇ ಕೊಟ್ಟರು ಹಾಗೆ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ವಾಟ್ ಇಸ್ ದೇರ್ ಫಾರ್ ಲಂಚ್. ಅದಕ್ಕಿಂತ ಮುಂಚೆ ಲೆಟ್ಸ್ ಪುಟ್ ಸಮ್ ಓಡೋಮಾಸ್. ಪಿ ಜಿಯಲ್ಲಿ ತುಂಬ ಸೊಳ್ಳೆ ಆ್ಯಂಡ್ ನನಗೆ ಚಿಕನ್ ಗುನ್ಯಾ ಟೈಪ್ಸ್ ಜ್ವರ ಬಂದಿತ್ತು. ಸೊ ಐ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್ ಅಪ್. ಸೊ ಅದಕ್ಕೆ ಓಡೋಮಾಸ್ ಹಚ್ಕೊಂಡು ಕೆಳಗೆ ಹೋಗೋಣ. ಓಕೆ, ಅದಕ್ಕೆ ನೋಡಿ ಇಲ್ಲಿ ನೀವು ನೋಡ್ಬೋದು ಕೂಡ ಗುಡ್ ನೈಟ್ ಮ್ಯಾಟ್ ಯಾವಾಗೂ ಓಡ್ತಾ ಇರುತ್ತೆ. ನಾನಿದ್ರೆ 24/7 ಓಡಿಸ್ತೀನಿ, ಇಲ್ಲ ಅಟ್ಲೀಸ್ಟ್ ನೈಟ್ ಹೊತ್ತು ಹಾಕಿರ್ತೀನಿ. ಎಲ್ರಿಗೂ ಡೆಂಗ್ಯೂ ಬರ್ತದೆ. ಸೊ ನಮ್ಮ ಪ್ರಿಕಾಷನ್ ನಾವು ತೊಗೊಳ್ಬೇಕು. ಸೊ ನೀವುಗಳು ಅಷ್ಟೇ ಟೇಕ್ ಯುವರ್ ಪ್ರಿಕಾಷನ್ಸ್. ಡೆತ್ ರೇಟ್ ಇಲ್ಲ, ಬಟ್ ತುಂಬ ಸಫರ್ ಆಗಿಬಿಡ್ತೀವಿ. 1 ತಿಂಗಳು 2 ತಿಂಗಳು ಹುಷಾರಿರಲ್ಲ. ಅದರಿಂದ ರಿಕವರಿ ಆಗೋಕ್ಕೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ಪ್ಲೀಸ್ ಕೇಳಿ, ನನ್ನ ಮಾತಂತಲ್ಲ, ಪ್ಲೀಸ್ ಕೇಳಿ, ನಿಮ್ಮ ಪ್ರಿಕಾಷನ್ ನೀವು ತೊಗೊಳ್ಳಿ. ಸೊಳ್ಳೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲಿ ಪಿ ಜಿ ಆದ್ದರಿಂದ ನಾನು ಹೋಗಿ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗೋದಲ್ಲ, ಬಟ್ ನಾನು ಏನು ಮಾಡ್ಬೋದು ಆ್ಯಸ್ ಅನ್ ಇಂಡಿವಿಜುವಲ್, ನಾನು ನನ್ನ ಹುಷಾರಾಗಿ ಕಾಪಾಡ್ಕೊಳ್ಬೋದು ಅಷ್ಟೇ. ಸೊ ಓಡೋಮಾಸ್ ಹಚ್ಕೊಳ್ಳೋಣ. ಸಂಡೇ ಆಫ್ಟರ್ನೂನ್ ಯೂಶ್ವಲಿ ರೈಸ್ ಆ್ಯಂಡ್ ಸಾಂಬಾರು ಇರುತ್ತೆ. ಸೊ ವೈಟ್ ರೈಸ್ ಮಾಡಿದ್ದಾರೆ. ಯಾವ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನನಗೆ ತುಂಬ ಇಷ್ಟ ಇವ್ರು ಮಾಡೋ ನುಗ್ಗೆಕಾಯಿ ಸಾಂಬಾರು, ಅನ್ನ ಮತ್ತು ತುಪ್ಪ ಇಸ್ ಆಲ್ವೇಸ್ ಅ ಹಿಟ್ ಕಾಂಬಿನೇಷನ್. ಅದಾದಮೇಲೆ ಆಲೂಗಡ್ಡೆ ಪಲ್ಯ ನನಗೆ ಚೆನ್ನಾಗಿ ಅನಿಸುತ್ತೆ. ಮಜ್ಜಿಗೆ ನಾನು ಕುಡಿಯೋದಿಲ್ಲ, ಅದ್ರ ಜೊತೆಗೆ ಹಪ್ಪಳ ಇದೆ.
ವ್ಲಾಗ್ಸ್ ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಡೋಣ. ನಾನು ಹಾಗೆ ಹೇಳ್ದಂಗೆ ನಾನು ಇರೋದು ಬ್ಯಾಂಗ್ಳೂರು ವೆಸ್ಟಲ್ಲಿ. ಸೊ ಇಲ್ಲಿ ಪಿ ಜಿಗಳಿಗೆ ಎಷ್ಟು ರೆಂಟ್ ತೊಗೊತಾರೆ, ಜೊತೆಗೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ತೊಗೊತಾರೆ ಅಂತ ಹೇಳ್ತೀನಿ. ಇಲ್ಲಿ 2 ಥರ ಇರುತ್ತೆ. ಒಂದು ಮಿಡಲ್ ಗ್ರೌಂಡ್ ಪಿ ಜಿ, ಅಂದರೆ ಆ್ಯಂಬಿಯನ್ಸ್ ಎಲ್ಲ ಓಕೇಶ್ ಆಗಿರುತ್ತೆ. ಮತ್ತು ಇನ್ನೊಂದು ಹೈ ಕ್ವಾಲಿಟಿ ಪಿ ಜಿ ಇರುತ್ತೆ. ಸೊ ನಾನಿರೋದು ಮಿಡಲ್ ಗ್ರೌಂಡ್ ಪಿ ಜಿ ಅಲ್ಲ. ಇಲ್ಲಿ ಟ್ರಿಬಲ್ ಶೇರಿಂಗ್ 6,000 to 8,000 ರೆಂಟ್ ಇರುತ್ತೆ. 2 ಶೇರಿಂಗ್ ಆಲ್ಮೋಸ್ಟ್ 10,000 to 12,000 ರೇಟ್ಸ್ ಇರುತ್ತೆ, ರೆಂಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಸಿಂಗಲ್ ಅಕಾಮಡೇಷನ್ ಕೂಡ ಸಿಗುತ್ತೆ. ಸೊ ದಟ್ ವಿಲ್ ರೇಂಜ್ ಫ್ರಮ್ 20,000 to 22,000. ಸ್ವಲ್ಪ ಹೈ ಗ್ರೇಡ್ ಪಿ ಜಿಗಳಲ್ಲಿ ಸ್ವಲ್ಪ ಇನ್ನು 2-3 ಸಾವಿರ ಜಾಸ್ತಿ ಇರುತ್ತೆ ಇನ್ ಈಚ್ ಅಕಾಮಡೇಷನಲ್ಲಿ ಇಲ್ಲಿ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಇರುತ್ತೆ. 3 ಹೊತ್ತು ಊಟ ಸಿಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ ಇರುತ್ತೆ. ನಾನ್ ವೆಜ್ ಬರೀ ಸಂಡೇಸ್ ಇರುತ್ತೆ. ಸಂಡೇಸ್ ನೈಟ್ ಚಿಕನ್ ಇರುತ್ತೆ. ವೆಡ್ನೆಸ್ಡೇಸ್ ನೈಟ್ ಎಗ್ ಇರುತ್ತೆ. ಮಿಕ್ಕಿ ಟೈಮಲ್ಲೆಲ್ಲ ಇಟ್ಸ್ ಕಂಪ್ಲೀಟ್ಲಿ ವೆಜ್. ಬೋತ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್ ಕೊಡ್ತಾರೆ. ಮೇಜರ್ಲಿ ಇಲ್ಲಿರೋರೆಲ್ಲ ಸ್ವಲ್ಪ ತೆಲುಗು ಪಿ ಜಿಗಳು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಫುಡೇ ಸಿಗುತ್ತೆ, ಸ್ವಲ್ಪ ರೇರ್ಲಿ ನಾರ್ತ್ ಇಂಡಿಯನ್. ಬಟ್ಟೆ ಎಲ್ಲ ಸಾರ್ಟ್ ಮಾಡಾಯಿತು. ಬನ್ನಿ ಬಟ್ಟೆ ಒಗೆಯೋಕೆ ಹೋಗೋಣ. ಕೈಯಲ್ಲೇನು ಒಗೆಯೋದಿಲ್ಲ, ಮಿಷಿನ್ ಇದೆ. ಸೊ ಮಿಷಿನ್ಗೆ ಹಾಕ್ಬರೋಣ. ಫಸ್ಟ್ ಫ್ಲೋರಿಂದ 4th ಫ್ಲೋರಿಗೆ ಹೋಗಬೇಕು. ಸೊ ಅದಕ್ಕೆ ಲಿಫ್ಟಲ್ಲಿ ಹೋಗ್ತಿದ್ದೀನಿ, ಎಲಿವೇಟರಲ್ಲಿ. ಸೊ ಕಮಾನ್. ಎಷ್ಟೊಂದು ಬಟ್ಟೆ ಅಲ್ವಾ. 1 ವಾರ ಆಗಿತ್ತು ಅನ್ಸುತ್ತೆ ಹೋಗ್ತೀವಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಮೇಲೆ ಹೋಗಿ ಬಟ್ಟೆ ಮಿಷಿನಲ್ಲಿ ಹಾಕಿ ಬರೋಣ. ಹೋಪ್ಫುಲಿ ಮಿಷಿನ್ ಖಾಲಿ ಇರುತ್ತೆ ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ಇವತ್ತು ಸಂಡೇ ಆದ್ದರಿಂದ 2 ಮಿಷಿನ್ ಇದೆ, ಫುಲ್ಲಿ ಆಟೋಮೇಟೆಡ್. 2 ಯೂಶಲಿ ಆಕ್ಯುಪೈಡ್ ಆಗಿರುತ್ತೆ. ಹೋಪ್ಫುಲಿ ಒಂದಾದರೂ ಸಿಗಲಿ ಅಂತ ಬೇಡ್ಕೊಂಡು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಮಿಷಿನ್ ಖಾಲಿ ಇತ್ತು, ಬಟ್ಟೆ ಹಾಕಿ ಬಂದೆ. ಸೊ ಇವಾಗ ಇನ್ನೂ ಕ್ಲೀನಿಂಗ್ ನಡೀತಿದೆ. ಸೊ ನಡೀತಾ ಕ್ಲೀನಿಂಗ್ ಮುಂದೆ ಮಾತಾಡೋಣ. ಸೊ ನಾನಿಲ್ಲಿ ಒಬ್ಬಳೇ ಇರೋದ್ರಿಂದ ನನ್ನ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಸೊ ಪಿ ಜಿ ರೆಂಟ್ 12K ಆಗುತ್ತೆ. ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಸೇರಿ ಒಂದು 2,000 to 2.5 ಆಗ್ಬೋದು. ಡ್ರೈ ಫ್ರೂಟ್ಸ್ 1,000 ಆಗುತ್ತೆ. ಆಮೇಲೆ ಓಟ್ಸ್, ಮ್ಯೂಸ್ಲಿ ಅದೆಲ್ಲ 1-1.5 ಸಾವಿರ ಆಗುತ್ತೆ. ಅದು ಬಿಟ್ಟರೆ ಅಲ್ಲಿ ಆರ್ಡರ್ ಮಾಡಿದ್ರೆ ಒಂದು 2-3 ಸಾವಿರ ಆಗುತ್ತೆ. ಸೊ ನನ್ನ ಖರ್ಚಿಗೆ ಹತ್ತತ್ರ ಒಂದು 20,000 to 25,000 ಸಾವಿರ ಅಂತ ಅಂದ್ಕೊಂಡಿದ್ದೀನಿ. ಬರೀ ಇದು ಒಬ್ಬಳೇ ಇರೋದ್ರಿಂದ ಇಷ್ಟು ಖರ್ಚಾಗ್ತಿದೆ ನನಗೆ. ಅದನ್ನು ಬಿಟ್ಟು ಮನೆಗೆ ಹೋಗಿ ಬಂದರೆ ಅಲ್ಲಿ ಸ್ವಲ್ಪ ಖರ್ಚಿರುತ್ತೆ. ಮಿಕ್ಕಿದೆಲ್ಲ ಥ್ಯಾಂಕ್ ಗಾಡ್ ಸ್ವಲ್ಪ ಸೇವ್ ಮಾಡಬೇಕು ಅಂತ ಇದ್ದೀನಿ. ಸೊ ಸೇವಿಂಗ್, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಸಿಕ್ಕಾಪಟ್ಟೆ ಸುಸ್ತಾಯಿತು. ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ಐ ಶೋ ಯು ಹೇಗೆ ಕ್ಲೀನ್ ಮಾಡಿದ್ದೀನಿ ನನ್ನ ವಾರ್ಡ್ರೋಬ್ನ ಅಂತ. ಅದಕ್ಕಿಂತ ಮುಂಚೆ ನನ್ನ ಮಮ್ಮಿಗೆ ಹೇಳ್ತಿದ್ದೆ, ಮಮ್ಮಿ ಪ್ಲಾಸ್ಟಿಕ್ ಬಾಟಲ್ಸ್ನ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಪೇಪರ್ಸ್ನ ಕರೆಕ್ಟ್ ಮಾಡಬೇಡ ನೀನು, ಅದು ಯಾಕೆ ಎತ್ತಿಡ್ತಿದ್ಯಾ, ಯು ಸೋ ಇಂಡಿಯನ್, ಯು ಸೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ನಾನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಸ್ಪ್ರೈಟ್ ಬಾಟ್ಲಿಗಳು ಇಟ್ಕೊಂಡು ನಾನು ಏನು ಮಾಡ್ತೀನಿ ನಂಗೆ ದೇವರಾಣೆ ಗೊತ್ತಿಲ್ಲ. ಮತ್ತು ಇಷ್ಟೊಂದು ಜೆಪ್ಟೋ ಕವರ್ಸ್. ನಮ್ಮ ಪೇರೆಂಟ್ಸ್ ಕಾಲದಲ್ಲಿ ಪ್ಲಾಸ್ಟಿಕ್ ಕವರ್ಸ್ ತುಂಬ ಸಿಗ್ತಿತ್ತು. ಸೊ ರೀಯೂಸಬಲ್ ಆಗಿ ಇಟ್ಕೊತಿದ್ರು. ನಾನು 1-2 ಯೂಸ್ ಮಾಡ್ತೀನೇನೋ, ಮೇ ಬಿ ಐ ಆಮ್ ನಾಟ್ ಇವನ್ ಶೋರ್. ನನ್ನ ಹತ್ರ ಬ್ಯಾಗ್ಸ್ ಕೂಡ ಇದೆ, ಬಟ್ಟೆ ಬ್ಯಾಗ್ ಕೂಡ ಇದೆ ಅಂಗಡಿಗೆ ಹೋಗೋಕ್ಕೆ. ಬಟ್ ಸ್ಟಿಲ್ ಯಾಕೆ ಇಷ್ಟೊಂದು ಪೇಪರ್ಸ್, ಇಷ್ಟೊಂದು ಜೆಪ್ಟೋ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ. ಐ ಆಮ್ ಆಲ್ಸೋ ಲೈಕ್ ಮೈ ಮಾಮ್. ಸೊ ಇಂಡಿಯನ್ ಆ್ಯಂಡ್ ಸೊ ಮಿಡಲ್ ಕ್ಲಾಸ್. ಸೊ ನೈಸ್. ನಾನು ಆಡ್ಕೋದಕ್ಕೆ ಹೇಳ್ತಿರ್ಲಿಲ್ಲ. ಅವ್ರು ಆ ಥರ ಎತ್ತಿಡ್ತಿದ್ರು ಮುಂದೆ ಬೇಕಾಗುತ್ತೆ ಅಂತ. ಪ್ರಾಬ್ಲಮ್ ನಾನು ಹಾಗೆ ಎತ್ತಿಟ್ಟಿದ್ದೀನಿ. ಬಟ್ ಐ ರಿಯಲಿ ಡೋಂಟ್ ನೋ ಇದರಿಂದ ನಾನು ಏನು ಮಾಡ್ತೀನಿ ಅಂತ. ಅರೆ ಸೊ ನನ್ನ ವಾರ್ಡ್ರೋಬ್ ಕ್ಲೀನ್ ಆಗಿದೆ. ತುಂಬ ಹತ್ರ 2 months ಆಗಿತ್ತು. 1 month ನಾನು ಇರಲಿಲ್ಲ. ಮತ್ತು ಹತ್ರ ನಾಟ್ 2 months, 1.5 month ಆಗಿತ್ತು. ಸೊ ಇನ್ನು 15 ಡೇಸಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಕ್ಲೀನ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎಲ್ಲ ಮರ್ಚಿಟ್ಟಾಗಿದೆ. ಇರೋಷ್ಟು ಜಾಗದಲ್ಲೇ ಎಲ್ಲ ಆರ್ಗನೈಸ್ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಕ್ಲೋತ್ ಆರ್ಗನೈಸರ್ ತೊಗೊಳ್ಬೇಕಂತಲೂ ಇದ್ದೀನಿ. ಬಟ್ಟೆಗಳೆಲ್ಲ ಕನ್ಫ್ಯೂಸ್ ಆಗುತ್ತೆ. ಮತ್ತು ಕೆಲವೊಂದು ಬಟ್ಟೆ ಒಗೆಯೋಕ್ಕೂ ಕೂಡ ಹಾಕಿದ್ದೀನಲ್ಲ, ಅದನ್ನ ತಂದು ಜೋಡಿಸ್ಬೇಕಾಗತ್ತೆ. ಆದಷ್ಟು ಹೆಲ್ತಿ ಈಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಯೋಗ ಬಾರ್, ಓಟ್ಸ್ ಮತ್ತು ಬುಕ್ಸ್ ಎಲ್ಲ ಆರ್ಗನೈಸ್ಡ್ ಆಗಿಟ್ಟಿದ್ದೀನಿ.
ಸ್ವಲ್ಪ ಕಟ್ಟಿನದಿ ಇದೆ, ಮುಂದೆ ಸ್ವಲ್ಪ ಅದನ್ನು ಜಾಸ್ತಿ ಮಾಡಬೇಕು. ಇನ್ನು ಸ್ವಲ್ಪ ಎಲ್ಲ ಟಾಯ್ಲೆಟ್ರಿ ಐಟಮ್ಸ್ ಏನಿದೆ, ಐರನ್ ಬಾಕ್ಸ್, ಡೈಲಿ ಯೂಸ್ ಮಾಡೋ ಐರನ್ ಬಾಕ್ಸ್, ಮತ್ತು ಮಸಾಜರ್, ನಾಟ್ ಮಸಾಜರ್, ಡೈಲಿ ಯೂಸ್ ಮಾಡೋ ಐರನ್ ಬಾಕ್ಸ್, ಮತ್ತು ವೈಪರೈಸರ್ ಕೋಲ್ಡ್ ಎಲ್ಲ ಆದಾಗ, ಮತ್ತು ನನ್ನ ಹತ್ರ ಕೆಟಲ್ ಕೂಡ ಇದೆ. ಸೊ ಅದನ್ನ ಡೈಲಿ ಯೂಸ್ ಮಾಡ್ತೀನಿ, ಸೊ ಇಟ್ಟಿರ್ತೀನಿ. ಸೊ ದಿಟ್ಸ್ ಹೌ ಐ ಕ್ಲೀನ್ಡ್ ಮೈ ವಾರ್ಡ್ರೋಬ್. ದಿಸ್ ಇಸ್ ಮೈ ವಾರ್ಡ್ರೋಬ್ ಆ್ಯಂಡ್ ದಿಸ್ ಇಸ್ ಮೈ ರೂಮ್ಮೇಟ್ಸ್ ವಾರ್ಡ್ರೋಬ್. ಬಟ್ ಇಬ್ಬರಿಗೂ ಒಂದೇ ಮಿರರ್ ಇರೋದು, ಸೊ ಬೆಳಗ್ಗೆ ಲಿಟಲ್ ಕ್ಲ್ಯಾಶ್ ಆಗುತ್ತೆ. ಬಟ್ ನಾನು ಮೇಕ್ ಶೋರ್ ನಾನು ಬೇಗ ರೆಡಿ ಆಗ್ತೀನಿ, ದೆನ್ ಶಿ ಕ್ಯಾನ್ ಹೊಡೆಯೋದು ಬಿಟ್ಟು ಕೊಟ್ಬಿಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಕ್ವಿಕ್ಕಾಗಿ ಮ್ಯಾಗಿ ಅವ್ರು ಪಾಸ್ತಾ ಮಾಡ್ಕೊಂಡೆ. ಐ ನೋ ದಿಸ್ ಇಸ್ ನಾಟ್ ಹೆಲ್ತಿ ಅಂತ, ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ತುಂಬ ಕೆಲಸ ಕೂಡ ಆಯಿತು ಇವತ್ತು, ಕ್ಲೀನಿಂಗ್ ಆಗಿರ್ಬೋದು ಎಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ, ತಿನ್ಕೊಂಡು. ಪಾರ್ಸೆಲ್ ತರಿಸಿದ್ದೆ ಅಮೆಝಾನಿಂದ, ಸೊ ಅದು ಅನ್ಪ್ಯಾಕ್ ಮಾಡೋಣ. ಸೊ ಇದು ಬೆನ್ನಿಗೆಲ್ಲ ಇಟ್ಕೊಳ್ತಾರೆ. ಸೊ ತುಂಬ ಜನಕ್ಕೆ ಪೀರಿಯಡ್ಸ್ ಪೇಯ್ನ್ ಇರುತ್ತೆ, ಎಕ್ಸ್ಟ್ರೀಮ್ ಲೆವೆಲ್ ಪೇಯ್ನ್ ಇರುತ್ತೆ. ಸೊ ಇದು ಹಾಟ್ ಬ್ಯಾಗ್, ವಾಟರ್ ತುಂಬಿಸೋ ಅವಶ್ಯಕತೆ ಇಲ್ಲ, ಬರೀ ಬಿಸಿಗೆ ಹಾಕಿದ್ರೆ ಸಾಕು, ಬಿಸಿಗೆ ಹಾಕಿ ಯೂಸ್ ಮಾಡ್ಬೋದು. ದಿಸ್ ಇಸ್ ರಿಯಲಿ ಗುಡ್. ಈ ಥರ ಯೂಸ್ ಮಾಡ್ಬೋದು ಟಮ್ಮಿಗೆ, ಲೆಗ್ಸ್ಗೆ, ಹ್ಯಾಂಡ್ಸ್ಗೆ, ಬ್ಯಾಕ್ಗೆ. ಸೊ ಇದು ನನಗೆ ವೈರಲ್ ಅಥ್ರೈಟಿಸ್ ಇದ್ದಾಗೂ ತುಂಬ ಹೆಲ್ಪ್ ಆಯಿತು. ದಿಸ್ ಇಸ್ ರಿಯಲಿ ಗುಡ್. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಇವಾಗ ತುಂಬ ಇಷ್ಟ ಆಗ್ತದೆ. ದಿಸ್ ಇಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಮನೇಲಿ ತೊಗೊಂಡಿದ್ದೆ, ಇಷ್ಟ ಆಗಿ ನನಗೊಂದು ತರಿಸ್ಕೊಂಡೆ. ಇದು ಬಾಡಿ ಲೋಷನ್, ಬರೀ 200-250 ಅಷ್ಟೇ. ಇದ್ರ ಮೇಲೆ ಜಾಸ್ತಿ ಇದೆ, ಬಟ್ 200-250 ಅಮೆಝಾನಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಟ್ರೈ ಇಟ್ ಔಟ್. ಸೊ ಈ ಥರ ಇದೆ, ಸ್ವಿಚ್ ಹಾಕಿ ಈ ಥರ ಮಾಡಬೇಕು. ಅದು ಏನಕ್ಕೆ ಬ್ಲಿಂಕ್ ಆಗ್ತದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಏನೂ ಬ್ಲಿಂಕ್ ಆಗ್ತಿಲ್ಲ, ಬಟ್ ಕ್ಯಾಮ್ರಲ್ಲಿ ಮಾತ್ರ ಈ ಥರ ಬ್ಲಿಂಕ್ ಆಗ್ತಿದೆ. ಇಲ್ಲೇನು ಬ್ಲಿಂಕ್ ಆಗ್ತಿಲ್ಲ ಆ್ಯಕ್ಚುಲಿ, ಏನೋ. ಬಟ್ ಇದು ರಿಯಲಿ ಗುಡ್, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಟ್ಲೀಸ್ಟ್ 6 months, ಬೇರೆದೆಲ್ಲ 3 months. ಇನ್ನೂ ಯಾವುದಾದ್ರೂ ಬ್ರ್ಯಾಂಡ್ಸ್ ಇದ್ದರೆ ಹೇಳಿ ನನಗೆ. ಹತ್ರ 1 year ಬಾಳಿಕೆ ಬಂತು, 1000 ಆದರೂ ಪರವಾಗಿಲ್ಲ. ಬಿಕಾಸ್ ಎಂಟೈರ್ ಫ್ಯಾಮಿಲಿ ಯೂಸಸ್ ದಿಸ್ ಎವ್ರಿ ಟೈಮ್. ಸೊ ವೆನ್ ವಿ ಆರ್ ಇನ್ ಪೀರಿಯಡ್ಸ್, ಅಥವಾ ಕಾಲು ನೋವು, ಕೈ ನೋವು, ಸೊಂಟ ನೋವು ಬಂದಾಗೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಕೋಝಿ ಫಾರ್ ಅಸ್. ಮಲ್ಕೊಳ್ಳೋವಾಗ ಚೆನ್ನಾಗಿರುತ್ತೆ ತಪ್ಕೊಂಡು ಮಲ್ಕೊಂಡಾಗ. ಸೊ ಇಟ್ಸ್ ಲೈಕ್ ಕೋಝಿ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನಿಜ ಲೈಟ್ ಬರ್ತಿಲ್ಲ, ಏನು. ಸೊ ನೈಟ್ ಆಗ್ತಿದ್ದೆ, ಬನ್ನಿ ಬಟ್ಟೆ ತೊಗೊಂಬರಕ್ಕೆ ಹೋಗೋಣ. ಸೊ ನಾನಿರೋದು ಫಸ್ಟ್ ಫ್ಲೋರಲ್ಲಿ, ಸೊ 4th ಫ್ಲೋರಿಗೆ ಹೋಗ್ತಿದ್ದೀನಿ ಲಿಫ್ಟಿಂದ. ಮುಂಚೆ ಎಲ್ಲ ನೈಟೆಲ್ಲ ಬಟ್ಟೆ ಒಣಗಾಗ್ತಿದ್ದೆ. ಹುಷಾರಿಲ್ದಿರಂಗೆ ಆದ್ಮೇಲೆ ನಮ್ಮ ಮಮ್ಮಿ ಹೇಳಿದ್ರು ಅದು ಒಣಗಾಕ್ಬೇಡ ನೈಟೆಲ್ಲ ಅಂತ. ಸೊ ಏನು ಮಾಡ್ತೀನಿ ಅಂದರೆ ನೈಟ್ ತೊಗೊಂಬಂದು ಇಟ್ಕೊತೀನಿ ರೂಮಲ್ಲಿ, ಬೆಳಗ್ಗೆ ಹೋಗಿ ಬಟ್ಟೆಗಳನ್ನ ಒಣಗಾಕ್ತಿದ್ದೀನಿ ಇವಾಗ. ಸೊ ಚಲೋ ಊಟಕ್ಕೆ ಹೋಗೋಣ ಬನ್ನಿ, ತುಂಬ ಹಸುವಾಗ್ತದೆ. ಸೊ ಪಿ ಜಿಯಲ್ಲಿ ಏನಿದೆ ನೋಡೋಣ. ಸೊ ಚಿಕನ್ ಕರಿ ಮಾಡಿದಾರ. ಸೊ ಲುಕ್ಸ್ ವೆರಿ ಡಿಲಿಷಿಯಸ್. ಬಟ್ ಆಯಿಲ್ ನೋಡಿ ಆಯಿಲ್. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಬಟ್ ಯಾವಾಗೂ ಅದೇ ಮಾಡ್ತಾರೆ, ಬೋರ್ ಆಗಿಬಿಟ್ಟಿದೆ. ಸೊ ವೆಜ್ ಒಳಗೆ ಪನ್ನೀರ್ ಗ್ರೇವಿ ಮಾಡಿದ್ದಾರೆ. ಸೊ ಮಜ್ಜಿಗೆ ನಾನು ಕುಡಿಯೋದಿಲ್ಲ. ಸೊ ರೈಸ್ ಚೆನ್ನಾಗಿ ಬೆಂದಿರಲ್ಲ ರೈಸ್, ಸೊ ಅದು ನನ್ನ ಪ್ರಾಬ್ಲಮ್ಮು. ನಮ್ಮ ಮನೆಯಲ್ಲೆಲ್ಲ ತುಂಬ ರೈಸ್ ಬೆಂದಿರುತ್ತೆ. ಆ್ಯಂಡ್ ಯೋ ಚಪಾತೀಸ್. ಓಕೆ ಎವ್ರಿಬಡಿ, ಸೊ ಇವತ್ತಾಗಿತ್ತು ನನ್ನ ಸಂಡೇ ವ್ಲಾಗ್. ಪಿ ಜಿಯಲ್ಲಿ ಮನೇಲಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪೇರೆಂಟ್ಸ್ ಜೊತೆ ಇರ್ತೀನಿ, ಸಿಸ್ಟರ್ ಜೊತೆ ಇರ್ತೀನಿ, ಆಚೆ ಹೋಗಿ ಬರ್ತೀನಿ. ಸೊ ಪಿ ಜಿಯಲ್ಲಿದ್ದರೆ ಇಟ್ಸ್ ಅ ಕೋಝಿ ಸಂಡೇ. ಸೊ ಕೆಲಸ ಮಾಡೋದು, ರೆಸ್ಟ್ ಮಾಡೋದು, ಈ ಥರ ವ್ಲಾಗ್ಸ್ ಮಾಡೋದು. ಸೊ ನಿಮಗೆ ನನ್ನ ಕಾಂಟೆಂಟ್ ಇಷ್ಟ ಆಗಿದ್ರೆ ಬರೀ ವ್ಲಾಗ್ಸ್ ಮಾತ್ರ ಅಲ್ಲ, ನನ್ನ ಮೇನ್ ಮೋಟ್ ಆಫ್ ಅ ಚಾನಲ್ ಇಸ್ ಟು ಪುಟ್ ಅ ಲಾಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ಮಾಡಬೇಕು ಅಂತಿದ್ದೀನಿ. ಸೊ ಮಾಡ್ತಾನೆ ಇರ್ತೀನಿ ಮುಂದೆ. ಅದನ್ನು ನಿಮಗೆ ಇಷ್ಟ ಆದರೆ, ಸೊ ಈ ಥರ ವಿಡಿಯೋಸ್, ವ್ಲಾಗ್ಸ್, ಲೈಫ್ ಸ್ಟೈಲ್, ಮೇನ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಜೊತೆಗೆ
ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮಗೆ ಇದೇ ಥರ ವ್ಲಾಗ್ಸ್ ಬೇಕಿದ್ರೆ, ಇನ್ನೂ ತುಂಬ ತುಂಬ ಕಂಟೆಂಟ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಸೊ ಸಂಡೇ ಮುಗೀತು, ನಾಳೆ ಆಫೀಸ್ಗೆ ಹೋಗಬೇಕು. ಬಾಯ್.